ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಜುಲೈ 25ನೇ ತಾರೀಕು ಶನಿವಾರ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಬಂದಿದೆ. ಈ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಏಕಾದಶಿಯ ತಿಥಿ ಪ್ರಾರಂಭ ಹಾಗೆಯೇ ಏಕಾದಶಿಯ ತಿಥಿ ಮುಕ್ತಾಯ ಜೊತೆಗೆ ಪಾರಣ ಸಮಯ ಎಲ್ಲವೂ ಕೂಡ ಏಕಾದಶಿಯ ದಿನಕ್ಕೆ ಅತ್ಯಂತ ಮುಖ್ಯವಾದದ್ದು. ಜುಲೈ 24ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9:12 ಏಕಾದಶಿಯ ತಿಥಿಯು ಪ್ರಾರಂಭವಾಗಿ ಜುಲೈ 25ನೇ ತಾರೀಕು ಶನಿವಾರ ಬೆಳಗ್ಗೆ 11:34 ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿಯು ನಮಗೆ ಜುಲೈ 25 ಶನಿವಾರ ಇರೋದ್ರಿಂದ ಈ ಬಾರಿ ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಶನಿವಾರದಂದೇ ಜುಲೈ 25 ಶನಿವಾರದಂದು ಆಚರಣೆಯನ್ನು ಮಾಡಬೇಕು. ಈ ದೇವಶಯನಿ ಏಕಾದಶಿಯನ್ನು ಹರಿಶಯನಿ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಹಾಗೆಯೇ ಪದ್ಮ ಏಕಾದಶಿ ಅಥವಾ ಆಷಾಢಿ ಏಕಾದಶಿ ಅಂತಲೂ ಕೂಡ ಈ ಏಕಾದಶಿಯನ್ನು ಕರೆಯಲಾಗುತ್ತದೆ. ಏಕಾದಶಿಯ ದಿನದಂದು ಉಪವಾಸವಿದ್ದು ಭಗವಂತನಾದ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಜೊತೆಗೆ ಈ ದೇವಶಯನಿ ಏಕಾದಶಿಯ ಮತ್ತೊಂದು ಮಹತ್ವ ಏನೆಂದರೆ, ಈ ದೇವಶಯನಿ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವು 4 ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾನೆ ಅಂತೆ. ಈ 4 ತಿಂಗಳ ಅವಧಿಯನ್ನು ನಾವು ಚಾತುರ್ಮಾಸ ಅಂತ ಕರೆಯುವಂಥದ್ದು. ಆಷಾಢ ಮಾಸದ ಶುಕ್ಲ ಪಕ್ಷದ ದೇವಶಯನಿ ಏಕಾದಶಿಯ ದಿನದಂದು ವಿಷ್ಣುವು ಯೋಗ ನಿದ್ರೆಗೆ ಜಾರುತ್ತಾನೆ. ಹಾಗೆಯೇ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದೇವೋತ್ಥಾನ ಏಕಾದಶಿಯ ದಿನದಂದು ವಿಷ್ಣುವು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಈ ಸಮಯವನ್ನು ಚಾತುರ್ಮಾಸ ಅಂತ ಕರಿತೀವಿ. ಹಾಗಾಗಿ ಈ ಚಾತುರ್ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಶುಭ ಕೆಲಸಗಳನ್ನು ಮಾಡುವುದಿಲ್ಲ. ಇದು ನಮಗೆ ದಕ್ಷಿಣಾಯನ ಆಗಿರುವುದರಿಂದ ದೇವಾನುದೇವತೆಗಳಿಗೆ ದಕ್ಷಿಣಾಯನವು ರಾತ್ರಿಯ ಸಮಯ ಆಗಿರೋದ್ರಿಂದ ಅಂತಹ ಸಮಯದಲ್ಲಿ ನಮ್ಮಂತಹ ಮಾನವರು ಯಾವುದೇ ಒಂದು ಶುಭ ಕೆಲಸಗಳನ್ನು ಶುಭ ಕಾರ್ಯಗಳನ್ನು ಮದುವೆ, ನಾಮಕರಣ, ಗೃಹ ಪ್ರವೇಶ ಯಾವುದೇ ಒಂದು ಕಾರ್ಯಗಳನ್ನು ಕೂಡ ಈ 4 ತಿಂಗಳ ಕಾಲ ಮಾಡುವುದಿಲ್ಲ. ಏಕಾದಶಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಭಗವಂತನಾದ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ನಿಮ್ಮಲ್ಲಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಇದ್ದರೆ ಪೂಜೆಯನ್ನು ಸಲ್ಲಿಸಿ. ವಿಗ್ರಹ ಇರುವಂಥವರು ತಪ್ಪದೆ ಅಭಿಷೇಕವನ್ನು ಮಾಡಿ ನೀವು ಪೂಜೆಯನ್ನು ಸಲ್ಲಿಸಿ. ಇನ್ನು ವಿಗ್ರಹ ಇಲ್ಲ ಅಂತ ಅನ್ನುವವರು ವಿಷ್ಣುವಿನ ಫೋಟೋ ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು. ವಿಷ್ಣುವಿನ ಫೋಟೋ ಇಲ್ಲ ಅಂದ್ರೂ ಕೂಡ ವಿಷ್ಣುವಿನ ಅವತಾರವಾದ ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಹಾಗೆಯೇ ಶ್ರೀಮನ್ನಾರಾಯಣ, ವೆಂಕಟೇಶ್ವರ ಸ್ವಾಮಿ ಈ ರೀತಿಯಾದ ವಿಷ್ಣುವಿನ ಅವತಾರದ ಫೋಟೋಗಳನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು. ವಿಗ್ರಹ ಇರುವಂಥವರು ತಪ್ಪದೆ ಅಭಿಷೇಕವನ್ನು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಏಕಾದಶಿಯ ಪೂಜೆಯನ್ನು ಮಾಡಿ. ವಿಗ್ರಹ ಇಲ್ಲ ಎನ್ನುವವರು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ, ಕುಂಕುಮ, ಶ್ರೀಗಂಧವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು. ಏಕಾದಶಿಯ ದಿನದಂದು ನಾವು ಉಪವಾಸ ಇರ್ತೀವಿ ಅಂದರೆ ಮನುಷ್ಯರಾದ ನಾವು ಭಗವಂತನಿಗಾಗಿ ಉಪವಾಸವಿದ್ದು ಆತನನ್ನು ಒಲಿಸಿಕೊಳ್ಳಲು ಉಪವಾಸವಿದ್ದು ಪೂಜೆಯನ್ನು ಮಾಡ್ತೀವಿ. ಆದರೆ ಭಗವಂತ ಉಪವಾಸ ಇರೋದಿಲ್ಲ. ಹಾಗಾಗಿ ಏಕಾದಶಿಯ ದಿನದಂದು ಭಗವಂತನಿಗೆ ನಾವು ನೈವೇದ್ಯವನ್ನು ಅರ್ಪಿಸಲೇಬೇಕು. ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿ, ಅನ್ನದ ನೈವೇದ್ಯವನ್ನು ಅರ್ಪಿಸಬೇಡಿ. ಹಾಗೆಯೇ ನೀವು ಕೂಡ ಅನ್ನದ ಸೇವನೆಯನ್ನು ಏಕಾದಶಿಯ ದಿನದಂದು ಮಾಡಬಾರದು. ಅನ್ನದ ನೈವೇದ್ಯ, ಅನ್ನದ ಸೇವನೆ ಎರಡೂ ಕೂಡ ಏಕಾದಶಿಯ ದಿನದಂದು ನಿಷಿದ್ಧ. ನಿಮ್ಮ ಮನೆಯಲ್ಲಿ ಯಾವ ಒಂದು ಸಂಪ್ರದಾಯದ ಪ್ರಕಾರ ಏಕಾದಶಿಯ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿಯಾಗಿ ಏಕಾದಶಿಯ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಏಕಾದಶಿ ಉಪವಾಸದ ಕಥೆಯನ್ನು ಓದಿ ಹಾಗೆಯೇ ಕೊನೆಯದಾಗಿ ವಿಷ್ಣುವಿಗೆ ಆರತಿಯನ್ನು ಮಾಡಿ. ಹಾಗೆಯೇ ಈ ದೇವಶಯನಿ ಏಕಾದಶಿಯ ದಿನದಂದು ವಿಷ್ಣುವು ಯೋಗ ನಿದ್ರೆಗೆ ಜಾರುವುದರಿಂದ ನಿಮ್ಮಲ್ಲಿ ಏನಾದರೂ ವಿಷ್ಣುವಿನ ವಿಗ್ರಹ ಇತ್ತು ಅನ್ನೋದಾದರೆ ಒಂದು ಮೆತ್ತನೆಯ ಹಾಸಿಗೆ ಹಾಗೆಯೇ ಒಂದು ಮೆತ್ತನೆಯ ದಿಂಬನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಿ. ಪೂಜೆ ಎಲ್ಲ ಮಾಡಿದ ಬಳಿಕ ಆ ವಿಷ್ಣುವಿನ ವಿಗ್ರಹವನ್ನು, ವಿಷ್ಣುವಿನ ಮೂರ್ತಿಯನ್ನು ಆ ಹಾಸಿಗೆಯ ಮೇಲೆ ಮಲಗಿಸಿ ತಲೆದಿಂಬನ್ನು ಇಡಿ. ಹಾಗೆಯೇ ಒಂದು ಬಿಳಿ ಬಟ್ಟೆಯಿಂದ ವಿಷ್ಣುವಿನ ವಿಗ್ರಹವನ್ನು ಮುಚ್ಚಿರಿ. ಈ ರೀತಿಯಾಗಿ ದೇವಶಯನಿ ಏಕಾದಶಿಯ ದಿನದಂದು ವಿಷ್ಣುವು ಯೋಗ ನಿದ್ರೆಗೆ ಜಾರುತ್ತಾನೆ. ಹಾಗಾಗಿ ನಿಮ್ಮಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ಮೂರ್ತಿ ಇರುವಂಥವರು ಈ ರೀತಿಯಾಗಿ ಒಂದು ತಲೆದಿಂಬು ಮತ್ತು ಹಾಸಿಗೆಯನ್ನು ವಿಷ್ಣುವಿಗೆ ಹಾಕಿ ಒಂದು ಬಿಳಿ ಬಟ್ಟೆಯಿಂದ ವಿಗ್ರಹವನ್ನು ಮುಚ್ಚಿ ಪೂಜೆ ಎಲ್ಲ ಆದ ಬಳಿಕ ಈ ರೀತಿಯಾಗಿ ಮಾಡಿ. ಇನ್ನು ಉಪವಾಸವನ್ನು ಹೇಗೆ ಮಾಡಬೇಕು ಅನ್ನೋದಾದರೆ, ಏಕಾದಶಿಯ ಇಂದಿನ ದಿನ ನಮಗೆ ದಶಮಿ ಬರುತ್ತದೆ. ದಶಮಿಯ ರಾತ್ರಿಯಿಂದಲೇ ಉಪವಾಸವನ್ನು ನಾವು ಪ್ರಾರಂಭವನ್ನು ಮಾಡಿರಬೇಕು. ಅಂದರೆ ಪೂರ್ತಿಯಾಗಿ ಉಪವಾಸ ಅಲ್ಲ, ಅನ್ನದ ಸೇವನೆಯನ್ನು ಮಾಡಬಾರ್ದು. ಹಾಗೆಯೇ ಲಘುವಾದ ಒಂದು ಆಹಾರದ ಸೇವನೆಯನ್ನು ಮಾಡಿರಬೇಕು. ಮಾಂಸಾಹಾರದ ಸೇವನೆಯನ್ನು ಕೂಡ ದಶಮಿಯ ರಾತ್ರಿಯಂದು ಮಾಡಿರಬಾರ್ದು. ಲಘುವಾದ ಸಿಂಪಲ್ ಆಗಿ ಒಂದು ಆಹಾರದ ಸೇವನೆಯನ್ನು ಮಾಡಿರಿ. ಇನ್ನು ಮಾರನೇ ದಿವಸ, ದಶಮಿಯ ಮಾರನೇ ದಿವಸ ನಮಗೆ ಏಕಾದಶಿ ಬರುವಂಥದ್ದು. ಏಕಾದಶಿಯ ದಿನದಂದು ಬೆಳಗ್ಗೆಯಿಂದ ಸಂಪೂರ್ಣವಾಗಿ ಉಪವಾಸವಿರಬೇಕು.
ಪೂಜೆಯನ್ನು ಮಾಡ್ತಿರಲ್ಲ ನೀವು ವಿಷ್ಣುವಿನ ಪೂಜೆ, ಆಗ ನೀವು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನನ್ನ ಯಥಾಶಕ್ತಿಗೆ ಅನುಸಾರವಾಗಿ ನಾನು ಈ ಏಕಾದಶಿಯ ಪೂಜೆಯನ್ನು ಉಪವಾಸದ ವ್ರತವನ್ನು ಮಾಡ್ತಾ ಇದ್ದೀನಿ, ಅನುಗ್ರಹಿಸು ಅಂತ ಕೇಳಿಕೊಂಡು ಸ್ವಲ್ಪ ಹೂವು ಮತ್ತು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ವಿಷ್ಣುವಿನ ಪಾದದ ಬಳಿ ಅಥವಾ ನೀವು ಎಲ್ಲಿ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಹಾಕಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂರ್ತಿಯಾಗಿ ಉಪವಾಸವನ್ನು ಪ್ರಾರಂಭವನ್ನು ಮಾಡಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಉಪವಾಸವಿರಬೇಕು. ಏನನ್ನು ಕೂಡ ತಿನ್ನಬಾರ್ದು. ಆಗಲ್ಲ ಅಂತ ಅನ್ನುವವರು, ಅಶಕ್ತರು, ಆಗ್ತಾ ಇಲ್ಲ ಅಂತ ಅನ್ನುವವರು ಹಾಲು ಮತ್ತು ಹಣ್ಣುಗಳ ಸೇವನೆಯನ್ನು ಮಾಡ್ಬೋದು. ಹಾಗೆಯೇ ನೀರನ್ನು ಕೂಡ ಸೇವನೆಯನ್ನು ಮಾಡ್ಬೋದು. ಯಾವುದೇ ಕಾಳುಗಳನ್ನು, ಬೇಯಿಸಿರುವಂಥ ಆಹಾರವನ್ನು ಸೇವನೆಯನ್ನು ಮಾಡಬಾರ್ದು. ಉಪ್ಪು ಮತ್ತು ಖಾರವನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಸೊಪ್ಪನ್ನು ಕೂಡ, ಮೊಸರು, ಕಾಳುಗಳು, ಉದ್ದಿನಬೇಳೆ ಏನನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಆಗಲ್ಲ ಅಂತನ್ನುವವರು ಹಾಲು ಮತ್ತು ಹಣ್ಣನ್ನು ಮಿತವಾಗಿ ನೀವು ಸೇವನೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಬೆಳಗ್ಗೆಯಿಂದಲೇ ಉಪವಾಸವಿರಬೇಕು. ಬೆಳಗ್ಗೆ ಒಮ್ಮೆ ಪೂಜೆಯನ್ನು ಮಾಡಬೇಕು ಮತ್ತು ಸಂಜೆ ಕೂಡ ಮತ್ತೊಮ್ಮೆ ಪೂಜೆಯನ್ನು ಮಾಡಿ, ನೀವು ರಾತ್ರಿ ಆಗುತ್ತೆ ಅನ್ನೋದಾದರೆ ಜಾಗರಣೆಯನ್ನು ಕೂಡ ಅದನ್ನು ಪೂರ್ತಿಯಾಗಿ ಜಾಗರಣೆಯನ್ನು ಏಕಾದಶಿ ರಾತ್ರಿಯಂದು ಮಾಡ್ಬೋದು. ಇನ್ನು ಮಾರನೇ ದಿವಸ ದ್ವಾದಶಿಯಂದು ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಆ ಒಂದು ಸಮಯಕ್ಕೆ ಪಾರಣ ಸಮಯ ಅಂತ ಕರೀತಾರೆ. ಅದು ಕೂಡ ತುಂಬಾ ಮುಖ್ಯವಾದದ್ದು. ಏಕಾದಶಿಯ ದಿನಕ್ಕೆ ಏಕಾದಶಿಯ ತಿಥಿ ಪ್ರಾರಂಭವಾಗುವಂಥದ್ದು, ಏಕಾದಶಿ ತಿಥಿ ಮುಕ್ತಾಯವಾಗುವಂಥದ್ದು, ಹಾಗೆಯೇ ಪಾರಣ ಸಮಯ ಅಂದರೆ ಉಪವಾಸವನ್ನು ಬಿಡುವಂಥ ಸಮಯ. ಈ ಮೂರೂ ಸಮಯಗಳು ಕೂಡ ತುಂಬಾ ಮುಖ್ಯವಾದದ್ದು. ನಮಗೆ ಈ ದೇವಶಯನಿ ಏಕಾದಶಿಯು ಜುಲೈ 25 ಶನಿವಾರ ಬಂದಿರೋದ್ರಿಂದ ದ್ವಾದಶಿ ನಮಗೆ ಜುಲೈ 26ನೇ ತಾರೀಕು ಭಾನುವಾರ ಬಂದಿದೆ. ಆ ದಿನದಂದು ಪಾರಣ ಸಮಯ ಬಂದು ಜುಲೈ 26ನೇ ತಾರೀಕು ಭಾನುವಾರ ಬೆಳಗ್ಗೆ 6 ಗಂಟೆ 4 ನಿಮಿಷದಿಂದ 8 ಗಂಟೆ 37 ನಿಮಿಷದ ತನಕ ಪಾರಣ ಸಮಯ ಇದೆ. ಈ ಒಂದು ಸಮಯದಲ್ಲಿ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಹೇಗೆ ಅಂದರೆ ಬೆಳಗ್ಗೆನೇ ನೀವು ಮತ್ತೊಮ್ಮೆ ಭಗವಂತನಾದ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಿ, ನೀವು ಶುದ್ಧರಾಗಿ ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಿ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಿ ನಂತರ ನೀವು ಆ ಭಗವಂತನಿಗೆ ಅರ್ಪಿಸಿದಂಥ ನೈವೇದ್ಯವನ್ನು ನೀವು ಪ್ರಸಾದವಾಗಿ ಸೇವನೆಯನ್ನು ಮಾಡಿ ನಂತರ ನೀವು ಊಟವನ್ನು ಮಾಡಬೇಕಾಗುತ್ತೆ. ನೋಡಿ, ಭಗವಂತನಿಗೆ ಹೂಗಳನ್ನು ಅರ್ಪಿಸೋದು ಅಂತ ಹೇಳಿದೆ, ನೀವು ಎಷ್ಟೇ ಹೂಗಳನ್ನು ಅರ್ಪಿಸಿದ್ರೂ ಕೂಡ ಒಂದೇ ಒಂದು ತುಳಸಿ ದಳ ಇಲ್ಲ ಅಂದರೆ ಅದು ವಿಷ್ಣುವಿನ ಪೂಜೆ ಅಪೂರ್ಣ ಅಂತಲೇ ಅರ್ಥ. ಹಾಗಾಗಿ ಒಂದೇ ಒಂದು ದಳನಾದರೂ ವಿಷ್ಣುವಿನ ತಲೆಯ ಮೇಲೆ ತುಳಸಿಯನ್ನು ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಿ. ಹಾಗೆಯೇ ನೈವೇದ್ಯದಲ್ಲೂ ಕೂಡ ಒಂದೇ ಒಂದು ತುಳಸಿ ಎಲೆಯನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಿ, ಅದು ಖಂಡಿತವಾಗಿಯೂ ಕೂಡ ಭಗವಂತನಿಗೆ ಸಲ್ಲುತ್ತದೆ. ಈ ರೀತಿಯಾಗಿ ಏಕಾದಶಿಯ ದಿನದಂದು ಉಪವಾಸವಿದ್ದು ನೀವು ಪೂರ್ಣ ಪ್ರಮಾಣದಲ್ಲಿ ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿಯಂದು ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಏಕಾದಶಿಯ ದಿನ ಪೂರ್ತಿಯಾಗಿ ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿಯವರೆಗೂ ಕೂಡ ನಮಗೆ ಉಪವಾಸ ಇರೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಅನ್ನುವವರು ಏಕಾದಶಿಯ ದಿನದಂದು ಒಂದು ಹೊತ್ತಿನ ಆಹಾರದ ಸೇವನೆಯನ್ನು ಮಾಡಿ ಕೂಡ ಏಕಾದಶಿ ಉಪವಾಸದ ವ್ರತವನ್ನು ತುಂಬ ಜನ ಮಾಡ್ತಾರೆ. ಹೇಗೆ ಅಂದರೆ ಏಕಾದಶಿಯ ಬೆಳಗ್ಗೆನೇ ನೀವು ಉಪವಾಸದ ಸಂಕಲ್ಪವನ್ನು ಮಾಡಿ ಉಪವಾಸವನ್ನು ಮಾಡಿಡ್ತೀರಾ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಉಪವಾಸವಿದ್ದು ರಾತ್ರಿಯ ಸಮಯದಲ್ಲಿ ಊಟವನ್ನು ಮಾಡುವಂಥದ್ದು. ಊಟ ಅಂದರೆ ಅದು ಮಾಂಸಾಹಾರದ ಸೇವನೆ ಆಗಿರಬಾರ್ದು, ಅನ್ನದ ಸೇವನೆ ಕೂಡ ಆಗಿರಬಾರ್ದು. ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಸೇವನೆ ಮಾಡಬಾರ್ದು. ಉದ್ದಿನಬೇಳೆ, ಮೊಸರು, ಸೊಪ್ಪನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಯಾವುದಾದರೂ ಒಂದು ಲಘುವಾದ ಮಿತವಾದ ಆಹಾರದ ಸೇವನೆಯನ್ನು ನೀವು ಏಕಾದಶಿಯ ರಾತ್ರಿಯಂದು ಮಾಡಬಹುದು. ಈ ರೀತಿಯಾಗಿ ಒಂದು ಹೊತ್ತಿನ ಆಹಾರದ ಸೇವನೆಯನ್ನು ಮಾಡಿ ಕೂಡ ಏಕಾದಶಿ ಉಪವಾಸದ ವ್ರತದ ಆಚರಣೆಯನ್ನು ಮಾಡ್ಬೋದು. ಇನ್ನು ಈ ದೇವಶಯನಿ ಏಕಾದಶಿಯ ದಿನದಂದು ಕೂಡ ಹಲವಾರು ಪರಿಹಾರಗಳನ್ನು ಮಾಡಿಕೊಳ್ಬೋದು. ಏನೆಂದರೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಸಿಗಲು ದೇವಶಯನಿ ಏಕಾದಶಿಯ ದಿನದಂದು ಕಾಳುಗಳು ಹಾಗೆಯೇ ಬೆಲ್ಲವನ್ನು ಕೂಡ ದಾನವನ್ನು ಮಾಡ್ಬೋದು. ದಾನ ಮಾಡುವಂಥದ್ದು ತುಂಬಾ ಒಂದು ಶುಭ ಫಲಗಳನ್ನು ಅದು ನಮಗೆ ತಂದು ಕೊಡುತ್ತದೆ. ಹಾಗೆಯೇ ಕರ್ಪೂರವನ್ನು ಕೂಡ ದಾನವನ್ನು ಮಾಡ್ಬೋದು. ಕರ್ಪೂರವನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಹಣಕಾಸಿನ ಸಮಸ್ಯೆಗಳ ನಿವಾರಣೆಗಾಗಿ ಈ ಏಕಾದಶಿಯ ದಿನದಂದು ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಳ್ಬೋದು. ಭಗವಂತನಾದ ವಿಷ್ಣುವಿನ ಪೂಜೆಯನ್ನು ಮಾಡಿರ್ತೀರಲ್ಲ, ಅಂತಹ ಸಮಯದಲ್ಲಿ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಹಳದಿ ಬಣ್ಣದ ಬಟ್ಟೆಯ ಒಳಗೆ 7 ಕವಡೆಗಳನ್ನು ಹಾಕಿ ಆ ಹಳದಿ ಬಣ್ಣದ ಬಟ್ಟೆಯನ್ನು 7 ಗಂಟುಗಳನ್ನಾಗಿ ಕಟ್ಟಬೇಕು. ಹಳದಿ ಬಣ್ಣದ ದಾರದಿಂದಲೇ 7 ಗಂಟುಗಳನ್ನಾಗಿ 7 ಗಂಟುಗಳನ್ನು ಹಾಕಿ ಆ ಬಟ್ಟೆಯನ್ನು ಕಟ್ಟಿ, ಕವಡೆಗಳು ಇರುವಂಥ ಬಟ್ಟೆಯನ್ನು ಕಟ್ಟಿ ಅದಕ್ಕೆ ಪೂಜೆಯನ್ನು ಮಾಡಬೇಕಾದ್ರೆ ಅದಕ್ಕೂ ಕೂಡ ಗಂಟೆಗೂ ಕೂಡ ಪೂಜೆಯನ್ನು ಸಲ್ಲಿಸಿ ನಂತರ ಪ್ರಾರ್ಥನೆಯನ್ನು ಮಾಡಿ ಆ ಗಂಟನ ಹಳದಿ ಬಣ್ಣದ ಕವಡೆಗಳು ಇರುವಂತಹ ಗಂಟನ್ನು ತೆಗೆದುಕೊಂಡು ನಿಮ್ಮ ಮನೆಯ ಬೀರುವಿನಲ್ಲಿ ನೀವು ಎಲ್ಲಿ ಹಣವನ್ನು ಇಡ್ತೀರಾ, ಮೌಲ್ಯಯುತವಾದ ವಸ್ತುಗಳನ್ನು ಇಡ್ತೀರಲ್ಲ ಅಂತಹ ಜಾಗದಲ್ಲಿ ಆ ಗಂಟನ್ನು ಇಡಬೇಕು. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.